ರುದ್ರದೇವರು ಎಚ್ಚರದಿಂದ ತಿಳಿಸ್ತಾ ಇದ್ದಾರೆ. ಎಲ್ಲರಿಗೆ ಎಚ್ಚರಿಕೆಯನ್ನು ಕೊಟ್ಟು ಪತಿಯ ಅತಿಕ್ರಮಣವನ್ನು ಮಾಡಿ ಬೇರೆಯವರನ್ನ ನೋಡುವುದಾಗಲಿ, ಅವರ ಸಂಗ ಮಾಡುವುದಾಗಲಿ, ಪತಿಗೆ ಹಿಂಸೆ ಕೊಡುವುದಾಗಲಿ, ಸೇವೆ ಮಾಡದಂತೆ ಅವನನ್ನ ದುಃಖಕ್ಕೆ ಈಡು ಮಾಡುವುದಾಗಲಿ, ಇದೆಲ್ಲ ಜನ್ಮಾಂತರದಲ್ಲಿ ವೈಧವ್ಯಕ್ಕೆ ಕಾರಣವಾಗತ್ತೆ. ಪತಿಗೆ ಅನುಕೂಲರಾಗಿ ಇರಬೇಕು ಅಂತನ್ನುವ ಮಾತನ್ನು ತಿಳಿಸ್ತಾ ಇದ್ದಾರೆ. ಸೇವೆ ಅನ್ನುವ ಶಬ್ದಕ್ಕೇನೆ ಅರ್ಥ ಬಹಳ ಇದೆ. ದೇವರ ದರ್ಶನವೂ ಒಂದು ಸೇವೆ, ದೇವರ ಧ್ಯಾನವೂ ಒಂದು ಸೇವೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತಿನಲ್ಲಿ ಅಚ್ಛಿದ್ರ ಸೇವನಾಚ್ಚೈವ ನಿಷ್ಕಾಮತ್ವಾಚ್ಚ ಯೋಗ್ಯತಃ ಎಂಬ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ವಾದಿರಾಜ ಶ್ರೀಪಾದಂಗಳವರು ಸೇವನ ಅಂದರೆ ಧ್ಯಾನ ಅಂತ ಅರ್ಥ ಮಾಡ್ತಾರೆ. ನಿರಂತರವಾಗಿ ಭಗವಂತನ ಸೇವೆ ಮಾಡೋದು, ದೇವರ ಧ್ಯಾನ ಮಾಡೋದು ಅಂತ ಅರ್ಥ. ಆ ರೀತಿಯ ಭಗವಂತನ ಧ್ಯಾನದಿಂದ ಭಗವಂತನ ದರ್ಶನವಾಗತ್ತೆ. ಅದರಿಂದ ನಮ್ಮ ಎಲ್ಲ ಅನಿಷ್ಟಗಳ ಪರಿಹಾರ. ಯಾರನ್ನಾದರೂ ತಪ್ಪು ಮಾಡಿದ್ದಾರೆ ಅಂತ ಆಚೆಗೆ ಕಳಿಸುವಾಗಲೂ ಕೂಡ ಬಹಳಷ್ಟು ವಿಮರ್ಶೆಯನ್ನು ಮಾಡಿ ಅವರು ತಪ್ಪು ಮಾಡಿದ್ದು ನಿಜ ಅಂತ ನಿರ್ಣಯವಾದಾಗ ಮಾತ್ರ ಅವರನ್ನ ಆಚೆಗೆ ಕಳಿಸಬೇಕು. ಯಾರೋ ಮೋಸ ಮಾಡಿ, ಸುಳ್ಳು ಹೇಳಿ, ಒಬ್ಬನ ಬಗ್ಗೆ ಚಾಡಿ ಹೇಳಿ, ಇಲ್ಲದಿರುವ ತಪ್ಪನ್ನ ಆರೋಪ ಮಾಡಿ ಅವನ ಮೇಲೆ ಹೊರಿಸಿದಾಗ ಅವನನ್ನ ದೂರ ಇಡಬಾರದು. ದೂರ ಇಟ್ಟು ಅವನ ಜೀವನಕ್ಕೆ ತೊಂದರೆ ಕೊಡಬಾರದು. ಅವನು ತಪ್ಪು ಮಾಡಿದ್ದೇ ನಿಜ ಅಂತಾದರೆ ಮಾತ್ರ ಅವನನ್ನು ದೂರ ಇಡಬೇಕು.